ಕೈದಿಗಳು ಘೋಷಣೆ ಕೂಗ್ತಾರಂತೆ, ಪ್ರೊಟೆಸ್ಟೇ ಮಾಡಿಬಿಟ್ಟಿದಾರಂತೆ. ದರ್ಶನ್ ಕಾಲಿಟ್ಟಿದ್ರಿಂದ ನಮಗೆಲ್ಲಾ ಸೌಲಭ್ಯ ಕಟ್ಟಾಗ್ತಿದೆ ರೀ, ಹಿಂಗ್ ಬೈದಾಡ್ಕೊಳ್ತಿದಾರಂತೆ. ಅಂದ್ರೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದು ಒಳ್ಳೇದಾಯ್ತು ಅಂತ ಕೆಲವು ಕಡೆ ಅಭಿಪ್ರಾಯಗಳು. ಅಂದ್ರೆ ಇವ್ರಿಗೆಲ್ಲ ಪಾಠ ಕಲಿಸ್ಲಿಕ್ಕೆ ಹೋಗಿರ್ಬೋದು ಅಂತ. ಪ್ರತಿನಿತ್ಯ ಮೊಬೈಲ್ ಬಳಕೆಗೂ ಕಷ್ಟ ಆಗ್ತಿದೆ ಅಂತ ಅಳಲು ತೋಡ್ಕೊಂಡಿದಾರಂತೆ. ಇಲ್ಲಾಂದ್ರೆ ಇವರು ಅಲ್ಲಿ ಸಿಬ್ಬಂದಿಗಳ ಕೈವಾಡದಿಂದ ದುಡ್ಡಿನ ಆಸೆಗೋಸ್ಕರ ಇವರು ಕೊಡ್ತಾ ಇದ್ರು, ಏನು ಕೇಳಿದ್ರು ಕೊಡ್ತಾ ಇದ್ರು. ಈಗ ದರ್ಶನ್ ಸೆಲ್ ಬಳಿ ಬಂದು ಧಿಕ್ಕಾರಗಳನ್ನು ಕೂಗ್ತಿದಾರಂತೆ. ದರ್ಶನ್ ಸರ್, ಯಾಕಾದ್ರೂ ನೀವು ಜೈಲಿಗೆ ಬಂದ್ರಿ, ನೀವು ಬರೋದು ಬಂದ್ರಿ ನಮ್ಮದು ಕಿತ್ಕೊಂಡ್ರಿ ಅಂತ. ನಮಗೆ ಮೊಬೈಲ್ ಸಿಗ್ತಾ ಇಲ್ಲ, ನಾನ್ ವೆಜ್ ಅಂದರೆ ಅಲ್ಲಿ ಕೊಡ್ತಾರೆ ಊಟನ, ಬಟ್ ಬೇರೆ ಬೇರೆ ತಿನ್ನೋರು, ಎಣ್ಣೆ ಸಿಗ್ತಾ ಇಲ್ಲ, ಸಿಗರೇಟ್ ಸಿಗ್ತಾ ಇಲ್ಲ, ಆರಾಮಾಗಿ ಬಿಂದಾಸಾಗಿ ರೆಸಾರ್ಟಲ್ಲಿ ಇರೋಂಗೆ ಇರೋಕ್ಕಾಗ್ತಿಲ್ಲ ನಮಗೆ, ಗಾಂಜಾ ಸಿಗ್ತಿಲ್ಲ ನಮಗೆ. ನೋಡಿ, ಗಾಂಜಾಗೆ ಅಡಿಕ್ಟ್ ಆಗಿದ್ದಾರೆ ಜೈಲಿರುವಂಥ ಕೆಲ ರೌಡಿಗಳು, ಸಜಾಬಂದಿಗಳು. ಆದರೆ ದರ್ಶನ್ ಎರಡನೇ ಬಾರಿ ಜೈಲು ಸೇರಿದ್ದೇ ಇತರ ಖೈದಿಗಳಿಗೆ ಮುಳುವಾಯಿತು. ದರ್ಶನ್ಗೆ ಸೌಲಭ್ಯ ಸಿಗ್ತಿಲ್ಲ ಅನ್ನುವಂಥ ಆರೋಪ. ಹೀಗಾಗಿ ಕೋರ್ಟ್ ಮೊರೆ ಹೋಗಿದ್ರು ದರ್ಶನ್ ಪರ ವಕೀಲರು. ಅದಾದಮೇಲೆ ವಿಡಿಯೋ ವೈರಲ್ ಆಯ್ತಲ್ವಾ, ಟೆರರಿಸ್ಟ್ ಮೊಬೈಲ್ ಯೂಸ್ ಮಾಡೋದು, ಉಮೇಶ್ ರೆಡ್ಡಿ ಟಿ ವಿ ನೋಡೋದು, ಡ್ಯಾನ್ಸ್ ಮಾಡೋದು, ಮಜಾ ಮಾಡೋದು, ಕೇಕ್ ಕಟ್ ಮಾಡೋದು. ಎಲ್ಲ ಒಂದು ಕಡೆ ದರ್ಶನ್